ನಮಸ್ತೆ ಪ್ರಿಯ ಬಂಧುಗಳೇ. ಈ ದಿನ ನಾವು ದುರ್ಗೆಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕಾರಣಿ ಎಂದು ಕರೆಯಲಾಗುತ್ತದೆ. ಕು ಅಂದರೆ ಚಿಕ್ಕದು, ಉಷ್ಮ ಅಂದರೆ ಉಷ್ಟ್ರಶಕ್ತಿ, ಅಂಡ ಅಂದರೆ ಬ್ರಹ್ಮಾಂಡ, ಅಂದರೆ ತನ್ನ ನಗುವಿನಿಂದಲೇ ಸೃಷ್ಟಿಯನ್ನು ಉಂಟು ಮಾಡಿದ ಶಕ್ತಿ ಎನ್ನುವುದು ಇದರ ಅರ್ಥ. ಕೂಷ್ಮಾಂಡ ದೇವಿ ಅಷ್ಟಭುಜಧಾರಣಿಯಾಗಿರುವಳು. ಅವಳ ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಅಂಬುಜ ಅಂದರೆ ಕಮಲ, ಅಮೃತ ಕಲಶ, ಚಕ್ರ, ಗದ, ಜಪಮಾಲೆ ಇತ್ಯಾದಿ ದೈವಿಕ ಆಯುಧಗಳು ಇರುತ್ತವೆ. ಅವಳು ಸಿಂಹವಾಹಿನಿ, ಸಿಂಹವು ಅವಳ ವಾಹನ. ಅವಳ ಮುಖದಲ್ಲಿ ಸದಾ ದಿವ್ಯ ನಗು ತುಂಬಿರುತ್ತದೆ. ಮಹತ್ವ: ಕೂಷ್ಮಾಂಡ ದೇವಿ ಸೂರ್ಯಮಂಡಲದ ಮಧ್ಯದಲ್ಲಿ ವಾಸಿಸುವ ಏಕೈಕ ಶಕ್ತಿಯಾಗಿ ವರ್ಣನೆಗೊಂಡಿದ್ದಾಳೆ. ಆಕೆಯ ನಗು ಮಾತ್ರದಿಂದಲೇ ಬ್ರಹ್ಮಾಂಡಕ್ಕೆ ಜ್ಯೋತಿ ಮತ್ತು ಜೀವ ಉಂಟಾಗಿದೆ ಎನ್ನುವ ನಂಬಿಕೆ ಇದೆ. ಭಕ್ತರು ಕೂಷ್ಮಾಂಡ ದೇವಿಯನ್ನು ಆರಾಧಿಸಿದರೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಬಲ ಮತ್ತು ಆತ್ಮಶಾಂತಿ ದೊರಕುತ್ತದೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಹೂವುಗಳಲ್ಲಿ ಕೆಂಪು ಬಣ್ಣದ ಹೂವುಗಳು ಅವಳಿಗೆ ಹೆಚ್ಚು ಪ್ರಿಯ. ಸತ್ಯಸಂಧ ಭಾವದಿಂದ ಆರಾಧಿಸಿದರೆ ಕೂಷ್ಮಾಂಡ ದೇವಿ ಭಕ್ತರ ಮನೋಭಿಲಾಷೆಗಳನ್ನು ಪೂರ್ಣಗೊಳಿಸುತ್ತಾರೆ. ಕೂಷ್ಮಾಂಡ ದೇವಿ ಎಂದರೆ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿವ್ಯ ಶಕ್ತಿ. ಆಕೆ ನಮ್ಮ ಜೀವನಕ್ಕೆ ಆರೋಗ್ಯ, ಸಂತೋಷ, ಬೆಳಕು ಮತ್ತು ಶಕ್ತಿಯನ್ನು ನೀಡುವ ತಾಯಿಯಾಗಿದ್ದಾರೆ.